ನೀನೇ ನಿನ್ ಕೈಯಾರ ಅವಳ ಕೈಗೆ ಕತ್ತಿ ಕೊಟ್ಟಾಗ ಆಯ್ತದೆ. ಎಲ್ಲಾನು ಹಾಳು ಮಾಡ್ತಿದ್ಯಾ ನೀನು, ಯೋಚನೆ ಮಾಡು. ನೀನು ಆಗ್ಲೇ ಹಾಳು ಮಾಡಿಬಿಟ್ಟಿದೆಯಲ್ಲ, ಇನ್ನೇನು ಉಳಿದಿದೆ? ನನ್ನ ಸೊಸೆನಾದರೂ ಚೆನ್ನಾಗಿರ್ಲಿ ಬಿಡು. ಏನ ಸೊಸೆನಾ? ಇವಳ ನನ್ನ ಹೆಂಡ್ತಿನೇ ಅಲ್ಲ, ಇವಳ ಜೊತೆ ಸಂಸಾರ ಮಾಡಕ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳದ್ಮೇಲೆ ಇವಳು ನಿನ್ ಸೊಸೆ ಹೆಂಗಾಯ್ತಾಳೆ? ನೋಡು, ಸುಮ್ನೆ ಫೈಲ್ ಕೊಟ್ಬಿಡು. ಕೊಡಲ್ಲ. ನೋಡಪ್ಪಯ್ಯ, ಸುಮ್ನೆ ನನ್ನ ತಲೆ ಕೆಡ್ಸ್ಬೇಡ, ಫೈಲ್ ಕೊಡು. ಮಾವ, ನಂಗಿದೆಲ್ಲ ಏನು ಬೇಡ, ದಯವಿಟ್ಟು ಕೊಟ್ಬಿಡಿ ಪ್ಲೀಸ್. ಆಗಲ್ಲ. ನನ್ನ ಮಾತು ಕೇಳ್ರಿ, ಕೊಟ್ಬಿಡ್ರಿ. ಆಗಲ್ಲ ಅನ್ನಲ್ಲ. ನೋಡಿ, ಮನೇಲಿ ಯಾರು ನೆಮ್ಮದಿಯಾಗಿರಲ್ಲ, ನಾನು ಹೇಳ್ತಾ ಇದ್ದೀನಿ. ಕೊಟ್ಟವ್ರಿಗೂ ಒಳ್ಳೇದಾಗಲ್ಲ, ತಗೊಂಡವ್ರಿಗೂ ಒಳ್ಳೇದಾಗಲ್ಲ. ಮಾದಪಡ, ಸುಮ್ಕೆ ಜಗಳ ಬೇಡ. ಅಂಕಲ್ ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿ ಕೇಳಿ ಅಂಕಲ್. ನೋಡಪ್ಪಯ್ಯ, ಫೈಲ್ ಕೊಡು ಅಂತ ಕೇಳ್ತಾ ಇದ್ದೀನಿ. ಕೊಡಲ್ಲ. ಏನ್ಲಾ ಮಾಡ್ತೀಯ? ನೋಡಪ್ಪಯ್ಯ, ಸುಮ್ಮನೆ ಹೇಳ್ತಾ ಇದ್ದೀನಿ, ಫೈಲ್ ಬಿಟ್ಬಿಡು. ಬಿಡ್ಲಾ ಕೈನ? ಒಳ್ಳೆ ಮಾತಾಡಿ ಹೇಳ್ತಿದ್ದೀನಿ, ಫೈಲ್ ಬಿಡು. ಬಿಡ್ಲಾ ಕೈನ ಅಂದೆ. ಬಿಡು ಅಂತಾನೆ. ಯಾವ್ರಂತ ತಂದೆ ಮೇಲೆ ಕೈ ಮಾಡಕ್ ಹೊಂಟಿಯ? ನಾನು ಮನೆ ಸುತ್ತಿ ಬೇಡ. ಈ ಮನೆ ಸುದ್ದಿ ಅಲ್ಲ ಪಾರು. ಅಲ್ಲಿ ನೋಡು, ಏನೋ ನೋಡ್ತಾ ಇದ್ಯಾ? ಏನೋ ಏನೇನೋನಾ? ಏನೋ ನೋಡ್ತಾ ಇದ್ಯಲ್ಲೇ? ನನ್ ಮಾವನ್ ಮೇಲೆ ಕೈ ಮಾಡ್ತೀಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ನಿನ್ನ ಹೊಡಿತೀನಿ ಅನ್ಕೊಂಡ್ಯಾ? ಹೊಡಿಯಲ್ಲ. ಯಾಕೆ ಹೇಳು? ನಿನ್ ಮೇಲಿರೋ ಭಯ, ಭಕ್ತಿ, ಗಂಡ ಅನ್ನೋ ಗೌರವದಿಂದ ಅಂತೂ ಅಲ್ಲ. ನಮ್ ಸಂಪ್ರದಾಯದಲ್ಲಿ, ನನ್ನ ಅಣ್ಣ ಅತ್ಗೆ ಹೇಳ್ಕೊಟ್ಟಿರೋ ಸಂಸ್ಕಾರದಲ್ಲಿ, ತಾಳಿ ಕಟ್ಟಿರೋ ಗಂಡಂಗೆ ತನ್ನ ಹೆಂಡತಿ ಯಾವತ್ತೂ ಕೈ ಮಾಡಲ್ಲ. ಅದು ಒಂದೇ ಒಂದ್ ಕಾರಣಕ್ಕೆ ನಿಂಗೆ ಹೊಡಿದೆ ಹಂಗೆ ಸುಮ್ಮನೆ ಬಿಟ್ಟಿದ್ದೀನಿ. ಹೋಗ್. ಏಯ್, ನೀನ್ ಯಾವಳೆ ಬಿಡಕ್ಕೆ? ನಾನು ಕೋಪ ಏನಾರ ತಲೆಗೇರ್ತು ಅಂದ್ರೆ ನಿಮ್ ಮಾವ ಅಲ್ಲ, ಯಾವನ್ ಬಂದ್ರು ಸುಮ್ನೆ ಬಿಡಕ್ಕಿಲ್ಲ. ನೆನ್ಪಿಡ್ಕೋ. ನಾಯಿ ಮುಚ್ಚೋ ಬಾಯಿ. ನಮ್ಗಿಂತ ದೊಡ್ಡೋರೇನಾರು ನಮ್ಮ ಮುಂದೆ ಬಂದ್ರೆ ನಾವು ಕೂತಿದ್ದವರು ಎದ್ದು ನಿಂತ್ಕೋತೀವಿ. ಯಾಕೆ ಹೇಳು? ಅದು ನಾವು ಅವ್ರಿಗೆ ಕೊಡೋ ಗೌರವ. ನಮ್ಗಿಂತ ಹಿರಿಯರನ್ನ ಮರ್ಯಾದೆ ಕೊಟ್ಟೆ ಮಾತಾಡಿಸ್ತೀವಿ. ಯಾಕೆ ಹೇಳು? ಅವ್ರು ನಮ್ಗಿಂತ 2 ದಿನ ಹೆಚ್ಚು ಬದುಕಿರ್ತಾರೆ, ಹೆಚ್ಚು ಅನುಭವ ಇರತ್ತೆ ಅಂತ ಹೇಳಿ ಅದಕ್ಕೆ ಕೊಡೋ ಗೌರವ.
ಆದ್ರೆ ನೀನು ಸ್ವಂತ ತಂದೆ. ನಿಂಗೆ ಊಟ, ಬಟ್ಟೆ, ವಿದ್ಯೆ, ಮನೆ ಅಂತ ಎಲ್ಲ ಕೊಟ್ಟಿದ್ದ ತಂದೆ. ಅಂಥವ್ರ ಮೇಲೆ ಕೈ ಮಾಡಕ್ ಹೋಗ್ತೀಯಲ್ಲ, ನಿಂಗೆ ಮನುಷ್ಯತ್ವ ಇಲ್ವೇನೋ? ಮನುಷ್ಯತ್ವ ಇವತ್ತಲ್ಲ, ಯಾವತ್ತೋ ಸತ್ತೋಗಿದೆ. ಆದ್ರೆ ಇವತ್ತು ಹೆಣದ ವಾಸನೆ ಬರ್ತಾ ಇದೆ ಅಷ್ಟೇ. ನೀನ್ ಏನೇನೆಲ್ಲ ಮಾಡ್ದೆ ನಂಗೆ ಅಂದ್ರೂ ನಾನು ಸುಮ್ಮನಿದ್ದೆ. ಆದ್ರೆ ಇವತ್ತು ನನ್ನ ಮಾವನ್ ಸುದ್ದಿಗೆ ಬಂದ್ಬಿಟ್ಟೆ ನೀನು. ನಾನು ಸುಮ್ಮನೆ ಇರಲ್ಲ. ನಮ್ಮ ಅಣ್ಣಂಗೆ ಕ್ಷಮೆ ಕೇಳ್ತಾ, ನನ್ನ ಮಾವಂಗೂ ಕ್ಷಮೆ ಕೇಳ್ತಾ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನವ ಅದು? ನಮ್ಮ ಮಾವ ನನ್ನ ಈ ಮನೆ ಲಕ್ಷ್ಮಿ ಅಂತಾರೆ, ಆದ್ರೆ ನಾನು ನಮ್ಮ ಮಾವನ್ನ ಈ ಮನೆ ದೇವ್ರು ಅಂತಾನೆ ಅಂತೀನಿ. ಅಂಥ ಮಾವಂಗೆ ಯಾವ ಮನೇಲಿ ಅನ್ಯಾಯ ಆಗತ್ತೋ, ಅವಮಾನ ಆಗತ್ತೋ ಅಂತ ಮನೇಲಿ ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅಯ್ಯೋ, ಗಾಬರಿ ಆಗ್ಬೇಡಿ. ಹಂಗ್ ನಿರ್ಧಾರ ಮಾಡಿದ್ದೆ, ಆದ್ರೆ ಇವಾಗ ನಿರ್ಧಾರನ ಬದಲಾಯಿಸಿದ್ದೀನಿ. ನನ್ನ ಹೊಸ ನಿರ್ಧಾರ ಏನು ಅಂತಂದ್ರೆ, ನಮ್ಮ ಮಾವ ಅಂದ್ರೆ ಈ ಮನೆ ದೇವ್ರು. ಇದು ನಮ್ಮ ಮಾವನ್ ಮನೆ. ಅವ್ರ ಮನೇಲೆ ಅವ್ರಿಗೆ ಅವಮಾನ ಆಗತ್ತೆ, ಅನ್ಯಾಯ ಆಗತ್ತೆ ಅಂತ ಅನ್ನೋದಾದ್ರೆ, ಅವ್ರಿಗೆ ಯಾರ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಈ ಮನೇಲಿ ಒಂದು ಕ್ಷಣನೂ ಜಾಗ ಇಲ್ಲ. ಏಯ್ ಸೀನಾ, ನಿನಗೆ ಹೇಳ್ತಾ ಇರೋದು, ಈ ಮನೆಯಿಂದ ಆಚೆ ಹೋಗ್ತಾ ಇರೋ. ಅಮ್ಮ, ರಾಣಿ ಯಾವಾಗ ಬರ್ತಾಳಮ್ಮ? ಯಾಕೋ ನಿನ್ನ ಹೆಂಡ್ತಿನ ಬಿಟ್ಟಿರೋಕ್ಕಾಗ್ತಾ ಇಲ್ವಾ ನಿನಗೆ? ಮೊದಲು ನೀನು ನನ್ನನ್ನು ಔಟ್ ಹೌಸಲ್ಲಿ ಬಿಟ್ಬಿಟ್ಟು ಅಣ್ಣನ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಲ್ಲ, ಅವಾಗ ಯಾವ ರೀತಿ ಅನ್ನಿಸ್ತಾ ಇತ್ತೋ ಇವಾಗಲೂ ಹಾಗೆ ಅನ್ನಿಸ್ತಾ ಇದೆ. ಹೌದಪ್ಪ, ಹೆಂಡ್ತಿ ಆದವಳು ಎರಡನೇ ತಾಯಿ ಥರ. ಅದಕ್ಕೆ ನಿನಗೆ ಅವಳನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಹಾಗಿದ್ರೆ ರಾಣಿ ನನಗೆ ಅಮ್ಮನ ಥರನಾ? ಚೆನ್ನಾಗಿದೆ ಚೆನ್ನಾಗಿದೆ. ತಾಯಿಯಾಗಿ ನಾನು ನಿಂಗೆ ಜನ್ಮ ಕೊಟ್ಟೆ, ಆದರೆ ರಾಣಿ ನೀನು ಉದ್ಧಾರ ಮಾಡ್ತಾ ನಿಂಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ ಕಣಮ್ಮನು. ಪೋಸ್ಟ್ ನಾನು ನೋಡ್ತೀನಿ ಇರು.